ಹಸಿ ಮೀನನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಅಷ್ಟೊಂದು ಸೂಪರ್ ಆಗ್ತದೆ, ಒಳ್ಳೆ ಊಟ ಸೇರ್ತದೆ. ಅದಕ್ಕೆ ನಾನಿಲ್ಲಿ ತೊಗೊಂಡಿದ್ದೇನೆ ಬೂತಾಯಿ ಮೀನು, ಒಂದು 7-8 ಮೀನು ತೊಗೊಂಡಿದ್ದೇನೆ. ಈ ಬೂತಾಯಿ ಮೀನು ಸ್ವಲ್ಪ ವಾಸನೆ ಜಾಸ್ತಿ, ಹಾಗಾಗಿ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದೆ. ನೋಡಿ, ಮೀನೆಲ್ಲ ಸ್ವಲ್ಪ ಹಳದಿ ಹಳದಿ ಉಂಟು. ಆನಂತರ ಒಂದು 5-6 ಮೀನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಡಕ್ಕಾಗಿ ಹಾಕ್ತಾ ಇದ್ದೇನೆ. ಆನಂತರ ಒಂದು ಸ್ವಲ್ಪ ಅರಶಿನ ಹುಡಿ, ಹಾಗೇನೆ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ವಿನಿಗರ್ ಹಾಕಿದರೆ ಒಳ್ಳೆಯದು, ಇಲ್ಲದಿದ್ದರೆ ಪರವಾಗಿಲ್ಲ ಲೆಮನ್ ಜ್ಯೂಸ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೊಂಡು ಒಂದು 5-10 ನಿಮಿಷ ಇಟ್ಟರೆ ಸಾಕು. ವಿನಿಗರ್ ಹಾಕಿದರೆ ಒಳ್ಳೆಯದು ಅಂತ ಯಾಕೆ ಹೇಳ್ತಿದ್ದೇನಂತೆ, ವಿನಿಗರ್ ಹಾಕಿದರೆ ಮೀನು ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ಸ್ಪೆಷಲಾಗಿ ಈ ಬೂತಾಯಿ ಮೀನು ಸ್ವಲ್ಪ ಸ್ಮೆಲ್ ಜಾಸ್ತಿ, ಅದಕ್ಕೆ ವಿನಿಗರೇ ಹಾಕಿದರೆ ಒಳ್ಳೆಯದು. ನನ್ನ ಹತ್ರ ವಿನಿಗರ್ ಇರಲಿಲ್ಲ, ಹಾಗಾಗಿ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೇನೆ. ಸ್ಪೆಷಲಿ ಈ ರೆಸಿಪಿ ಮಾಡುವಾಗ ವಿನಿಗರೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮೀನನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. ಚೆನ್ನಾಗಿ ಮಾತ್ರ ಫ್ರೈ ಆಗಬೇಕು. ನಾನು ಮೊದಲಿಗೆ ಇಲ್ಲಿ ಹೇಳಿದ್ದೇನಲ್ವ, ಹಸಿ ಮೀನಲ್ಲಿ ಮಾಡುವಂಥದ್ದು. ಹಸಿ ಮೀನು ಅಂದರೆ ಹಸಿ ಮೀನು ಮತ್ತು ಒಣ ಮೀನು ಅಂತ ಇರ್ತದಲ್ಲ, ಹಾಗಾಗಿ ನಮಗೆ ಇಲ್ಲಿ ಒಣ ಮೀನಲ್ಲ, ಹಸಿ ಮೀನೇ ಬೇಕು. ಹಸಿ ಮೀನಿಗೆ ಮಿಕ್ಸಿಗೆ ಹಾಕುವಂಥದ್ದು ಅಂತ ಹೇಳಿದೆ, ಹಾಗಾಗಿ ಹಸಿ ಮೀನು. ಇನ್ನು ಇದು ಹಸಿ ಮೀನು ಅಂತ ಹೇಳಿ ಫ್ರೈ ಮಾಡ್ತಿದ್ದೀರಿ ಅಂತ ಅನ್ಕೋಬೇಡಿ. ಒಮ್ಮೆಲೆ ಜಾಸ್ತಿ ಎಣ್ಣೆ ಹಾಕಬೇಡಿ, ಯಾಕೆಂದರೆ ಈ ಬೂತಾಯಿ ಮೀನಲ್ಲಿ ಸ್ವಲ್ಪ ಕೂಡ ಎಣ್ಣೆ ಬಿಡ್ತದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಳ್ಳೆ ರೋಸ್ಟ್ ಮಾಡಿದರೆ ಆಯಿತು. 2 ಸೈಡ್ ಕೂಡ ಟರ್ನ್ ಮಾಡಿ ಮಧ್ಯೆ ಎಣ್ಣೆ ಡ್ರೈ ಆಗುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದರೆ ಆಯಿತು. ಇದು ಮಾತ್ರ ನಾವು ಮಾಮೂಲಿ ನಾವು ಯಾವಾಗಲೂ ಫ್ರೈ ಮಾಡ್ತೇವೆ ನೋಡಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಫ್ರೈ ಆಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು ಇದು ಫ್ರೈ ಆಗಿ. ಮಾಮೂಲಿಯಾಗಿ ನಾವು ಒಣ ಮೀನು ಎಷ್ಟು ಗಟ್ಟಿ ಇರ್ತದೆ ನೋಡಿ, ಅಷ್ಟು ಫ್ರೈ ಮಾಡೋದಿಲ್ಲ ಅಲ್ವಾ, ಸ್ವಲ್ಪ ಮೆತ್ತಗಿರುವಾಗಲೇ ತೆಗಿತೇವೆ. ಆದರೆ ಇದು ಹಾಗಲ್ಲ ನೋಡಿ, ತವದಿಂದ ಈ ರೀತಿ ರೊಟೇಟ್ ಆಗ್ತದೆ ನೋಡಿ, ಅಷ್ಟು ಇದು ಗಟ್ಟಿಯಾಗಿ ಫ್ರೈ ಆಗಬೇಕು. ಆನಂತರ ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡುವ. ಅಷ್ಟೊತ್ತಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ನಮಗೆ ಬೇಕಾದಷ್ಟು ಈ ಮೀನು ಎಷ್ಟು ತಗೊಂಡ್ರೆ ಅದರ ಕ್ವಾಂಟಿಟಿ ಅದಕ್ಕೆ ತೆಂಗಿನ ತುರಿ ತಗೊಂಡ್ರೆ ಆಯಿತು. ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಒಂದು 7 ಮೀನಿಗೆ. ಆನಂತರ ಒಂದು ಖಾರಕ್ಕನುಸಾರವಾಗಿ 4-5 ಮೆಣಸು. ಇಲ್ಲಿ ನಾನು ಒಣ ಮೆಣಸು ಹಾಕ್ತಾ ಇದ್ದೇನೆ, ಕಾಯಿ ಮೆಣಸು ಕೂಡ ಹಾಕ್ಬೋದು. ಕಾಯಿ ಮೆಣಸಿನ ಚಟ್ನಿ ಇಷ್ಟ ಅಂತಿರುವವರು ಕಾಯಿ ಮೆಣಸು ಹಾಕ್ಕೊಳ್ಳಿ, ಒಣ ಮೆಣಸು ಅಂತ ಇದ್ದರೆ ಒಣ ಮೆಣಸು ಹಾಕ್ಕೊಂಡ್ರೆ ಆಯ್ತು. ಆನಂತರ ಒಂದು 2 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ 2 ತುಂಡು ಶುಂಠಿ, ಒಂದು ಸ್ವಲ್ಪ ಹುಳಿ, ಒಂದು 4-5 ಎಲೆ ಕರಿಬೇವು. ಇದು ಕರಿಬೇವು ಹಾಕಲೇಬೇಕು, ಯಾಕೆಂದರೆ ಮೀನು ಅಲ್ವಾ, ಮೀನಿನ ಸ್ಮೆಲ್ ಹೊಡಿಬಾರ್ದು ಅಂತ ಇಲ್ಲಿ ಕರಿಬೇವನ್ನು ಹಾಕ್ತಿರೋದು. ಆನಂತರ ಸ್ವಲ್ಪನೇ ಉಪ್ಪು ನಾವು ಮೊದಲಿಗೆ ಹಾಕಿದ್ದೇವೆ. ನೀರು ಹಾಕದೆ ಗ್ರೈಂಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಬೇಕು ಅಂತಿದ್ರೆ ಒಂದು ಸ್ಪೂನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಅಷ್ಟೊತ್ತಿಗೆ ಇಲ್ಲಿ ಮೀನು ತಣ್ಣಗೆ ಆಗಿರ್ತದೆ. ಈ ಮೀನಿನ ಮೇಲಿನ ಮಾಂಸ ಎಲ್ಲ ತೆಗಿಬೇಕು. ನೋಡಿ ಮೀನು ಎಷ್ಟು ಗಟ್ಟಿಯಾಗಿದೆ ಅಂತ, ಈ ರೀತಿ ಗಟ್ಟಿ ಆಗುವಷ್ಟು ಇದನ್ನು ಫ್ರೈ ಮಾಡಬೇಕು. ತುಂಬ ಮೆತ್ತಗೆ ಇರಬಾರ್ದು, ಅದು ಮತ್ತೆ ಪಿಚಿಡಿ ಆಗ್ತದೆ. ಎಲ್ಲ ಮೀನಿನ ಮುಳ್ಳನ್ನು ತೆಗೆದು ಈ ರೀತಿ ಇಟ್ಕೊಂಡಿದ್ದೇನೆ. ಆನಂತರ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ. ಬೇಕಾದ್ರೆ ಚಟ್ನಿಯನ್ನು ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು, ಅಥವಾ ನಾನಿಲ್ಲಿ ಒಂದು ಸ್ವಲ್ಪ ಮೀನನ್ನು ಇಲ್ಲಿ ಮಿಕ್ಸಿಗೆ ಹಾಕ್ತಿದ್ದೇನೆ ಚಟ್ನಿ ಜೊತೆಗೆ ಮಿಕ್ಸ್ ಆಗಲಿಕ್ಕೆ. ನಾವು ಕೆಲವು ಒಣ ಮೀನನ್ನು ಈ ರೀತಿ ಚಟ್ನಿಯ ಜೊತೆಗೇನೆ ಗ್ರೈಂಡ್ ಮಾಡ್ತೇವಲ್ಲ, ಹಾಗೆ ನಿಮಗೆ ಯಾವುದು ಟೇಸ್ಟ್ ಅನ್ನಿಸ್ತದೆ ಆ ರೀತಿ ಮಾಡ್ಕೊಂಡ್ರೆ ಆಯಿತು. ನಾನಿಲ್ಲಿ ಅರ್ಧದಷ್ಟು ಮಿಕ್ಸಿಗೆ ಹಾಕಿ ಒಂದು ಪಲ್ಸ್, ಜಸ್ಟ್ ತುಂಬ ಗ್ರೈಂಡ್ ಆಗಬಾರ್ದು, ಪಿಚಿಡಿ ಆಗ್ತದೆ. ಮತ್ತು ಮೀನು ಕೂಡ ಒಳ್ಳೆ ಫ್ರೈ ಆಗಿರಬೇಕು, ಹಾಗಾದರೆ ಮಾತ್ರ ಹಾಕಬೇಕು, ಇಲ್ಲಾಂದರೆ ಪಿಚಿಡಿ ಆಗ್ತದೆ. ಆನಂತರ ಸ್ವಲ್ಪ ಮೀನಿನ ಪೀಸನ್ನು ಇಟ್ಟಿದ್ದೆನಲ್ಲ, ಅದಕ್ಕೆ ಈ ಚಟ್ನಿಯನ್ನು ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ತಿದ್ದೇನೆ. ಈ ರೀತಿ ಮಾಡಿದೆ ಯಾಕೆ ಅಂದರೆ ಮಧ್ಯದಲ್ಲಿ ಕೂಡ ತಿನ್ನಲಿಕ್ಕೆ ಸಿಗ್ತದಲ್ಲ, ಗ್ರೈಂಡ್ ಮಾಡಿದೆ ಅಂತ ತಿನ್ನಲಿಕ್ಕೆ ಸಿಗೋದಿಲ್ಲ, ಪರಿಮಳ ಮಾತ್ರ ಇರ್ತದೆ. ಅದಕ್ಕೆ ತಿನ್ನಲಿಕ್ಕೆ ಸಿಗಲಿ ಅಂತ ಈ ರೀತಿ ಮಾಡಿದೆ. ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು. ಎಲ್ಲವನ್ನು ಗ್ರೈಂಡ್ ಕೂಡ ಮಾಡ್ಬೋದು, ಅಥವಾ ಎಲ್ಲವನ್ನು ಚಟ್ನಿ ಗ್ರೈಂಡ್ ಆದ ನಂತರ ಈ ರೀತಿ ಸೇರಿಸ್ಕೊಂಡು ಕೂಡ ಮಾಡ್ಬೋದು. ಇಲ್ಲಿ ಹಸಿ ಮೀನು ಅಂತ ಹೇಳಿದ್ದು ಇದಕ್ಕೆ, ಇಲ್ಲಿ ಹಸಿ ಮೀನಲ್ಲಿ ಮಾಡುವಂಥದ್ದು. ಒಣ ಮೀನು ಚಟ್ನಿ ಥರಾನೇ ಹಸಿ ಮೀನಲ್ಲಿ ಈ ಚಟ್ನಿ ಮಾಡೋದು, ತುಂಬ ಸೂಪರ್ ಆಗ್ತದೆ, ಒಳ್ಳೆ ರುಚಿ ಇರ್ತದೆ. ಅರಶಿನ ಹಾಕ್ಕೊಂಡು ತೊಳಿಬೇಕು ಮಾತ್ರ ಈ ಬೂತಾಯಿ ಮೀನನ್ನು, ಇಲ್ಲದೆ ತುಂಬ ಸ್ಮೆಲ್ ಬರ್ಬೋದು. ಆನಂತರ ಇದಕ್ಕೆ ಬೇಕಾದರೆ ಒಂದು ಒಗ್ಗರಣೆ ಕೊಡ್ಬೋದು, ಬೇಕು ಅಂತ ಇಲ್ಲ, ಅಥವಾ ಸ್ವಲ್ಪ ಎಣ್ಣೆ ಜೊತೆಗೆ ಇದನ್ನು ಬಾಣಲೆಯಲ್ಲಿ ಬಿಸಿ ಕೂಡ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ನಾನು ಜಸ್ಟ್ ಇಷ್ಟರಲ್ಲೇ ನಿಲ್ಲಿಸ್ತೇನೆ. ತುಂಬ ಒಳ್ಳೆಯದಾಗ್ತದೆ, ಬಿಸಿ ಗಂಜಿಗೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಸಖತ್ತಾಗಿರ್ತದೆ. ಗಂಜಿ ಅಲ್ಲದಿದ್ದರೂ ಅನ್ನಕ್ಕೂ ಕಲಸ್ಕೊಂಡು ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ಹಾಗೆಯೇ ಎಂತಾದರೂ ತಿನ್ನಲಿಕ್ಕೆ ಚಪಾತಿ ರೊಟ್ಟಿ ಎಲ್ಲ ತಿನ್ನಲಿಕ್ಕೆ ಅದು ಕೂಡ ಸೂಪರ್ ಆಗ್ತದೆ. ಅಂದರೆ ಮೀನಿನ ಪರಿಮಳ ಇರ್ತದಲ್ಲ, ಬರೀ ಚಟ್ನಿ ಅಲ್ಲಲ್ವ, ತುಂಬ ಸಖತ್ತಾಗಿರ್ತದೆ. ಹಾಗೆ ನಾನು ರಾಗಿ ಜೊತೆಗೆ ಕೂಡ ಈ ಚಟ್ನಿಯನ್ನು ಸರ್ವ್ ಮಾಡ್ತಿದ್ದೇನೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಒಂದ್ಸಲ ಈ ರೀತಿ ಹಸಿ ಮೀನನ್ನು ಮಿಕ್ಸಿಗೆ, ಅಂದರೆ ಡೈರೆಕ್ಟ್ ಹಸಿ ಮೀನನ್ನಲ್ಲ, ಈ ಹಸಿ ಮೀನನ್ನು ಫ್ರೈ ಮಾಡ್ಕೊಂಡು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಈ ರೆಸಿಪಿ ಟ್ರೈ ಮಾಡಿ, ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ. ಒಣಮೀನು ಚಟ್ನಿ ಸೂಪರ್ ಆಗ್ತದೆ, ಹಾಗಂತ ಒಣಮೀನು ಚಟ್ನಿ ಮಾತ್ರ ಅಲ್ಲ, ಈ ಹಸಿ ಮೀನಿನ ಚಟ್ನಿ ಕೂಡ ಇನ್ನೂ ಸೂಪರ್ ಆಗ್ತದೆ.